ಎಲ್ಲ ನನ್ನ ಆತ್ಮೀಯ ಭದ್ರಾವತಿ ವಿಧಾನಸಭಾ ಕ್ಷೇತ್ರದ ಜನತಾದಳ ಪಕ್ಷದ ಪ್ರಮುಖ ಮುಖಂಡರೇ, ತಾಲೂಕಿನ ಎಲ್ಲ ನನ್ನ ಪ್ರೀತಿಯ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ, ಭದ್ರಾವತಿ ತಾಲೂಕು ಎಂದು ಕೂಡ ಮರೆಯಕ್ಕಾಗದೇ ಇರತಕ್ಕಂತ ಮಾಣಿಕ್ಯ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾದಳ. ಸನ್ಮಾನ್ಯ ಕುಮಾರಣ್ಣ ಅವರ ಜೊತೆಗಿನ ಅವರ ಒಂದು ಸಂಬಂಧ, ಒಂದು ಬಾಂಧವ್ಯ, ಒಂದು ಅವಿನಾಭಾವ ಸಂಬಂಧವನ್ನ ಹೊಂದಿದ್ದಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಭದ್ರಾವತಿ ವಿಧಾನಸಭಾ ಕ್ಷೇತ್ರದ ಮನೆಯ ಮಗ, ಅವರ ಸುದೀರ್ಘವಾದಂತ ರಾಜಕಾರಣದ ಬದುಕಿನ ಉದ್ದಗಲಕ್ಕೂ ಕೂಡ ತಾಲೂಕಿನ ಜನತೆಯ ಪ್ರಾಮಾಣಿಕ ಸೇವೆಗೋಸ್ಕರ ಮೀಸಲಿಟ್ಟು, ವಿಶೇಷವಾಗಿ ನಮ್ಮ ಜನತಾದಳ ಪಕ್ಷದ ತಾಲೂಕಿನ ಕಾರ್ಯಕರ್ತರನ್ನ ತನ್ನ ಮಕ್ಕಳಿಗಿಂತ ಹೆಚ್ಚಾಗಿ ಮನಸ್ಸಿನಲ್ಲಿ ಜಾಗವನ್ನು ಕೊಟ್ಟು ನಿರಂತರವಾಗಿ ಕ್ಷೇತ್ರದ ಜನತೆಯ ಸರ್ವತೋಮುಖ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಪಣ ತೊಟ್ಟು ಹೋರಾಟವನ್ನು ಮಾಡಿರ್ತಕ್ಕಂಥ ಈ ಭಾಗದ ಹುಟ್ಟು ಹೋರಾಟಗಾರರು, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ದಿವಂಗತ ಅಪ್ಪಾಜಿ ಗೌಡರ ಅಭಿಮಾನಿಗಳೇ, ಕೋವಿಡ್ನ ಸಂದರ್ಭದಲ್ಲಿ ಅವರ ಆರೋಗ್ಯದಲ್ಲಿ ಏರುಪೇರಾಗಿ ಆ ಒಂದು ಸಂದರ್ಭದಲ್ಲಿ ಅಪ್ಪಾಜಿ ಗೌಡ್ರನ್ನ ನಾವೆಲ್ಲ ಕಳ್ಕೊಂಡಿರ್ತಕ್ಕಂಥದ್ದು ಬಹುಶಃ ಈಗಲೂ ಕೂಡ ನಿಮ್ಮ ಮನಸ್ಸುಗಳಲ್ಲಿ ಅಪ್ಪಾಜಿ ಗೌಡ್ರು ನಮ್ಮನ್ನ ಅಗಲಿ ಹೋಗಿರಬಹುದಷ್ಟೇ, ಆದರೆ ಅವರು ಮಾಡಿರ್ತಕ್ಕಂಥ ಕಾರ್ಯಗಳು, ಅವರು ಕ್ಷೇತ್ರದ ಕಾರ್ಯಕರ್ತರ ಜೊತೆಯಲ್ಲಿ ಬಲವಾಗಿ ನಿಂತು ನಿಮಗೆ ಶಕ್ತಿಯಾಗಿ ಸನ್ಮಾನ್ಯ ಅಪ್ಪಾಜಿ ಗೌಡ್ರು ಜನತಾದಳ ಪಕ್ಷವನ್ನ ಬೇರು ಮಟ್ಟದಿಂದ ಭದ್ರಾವತಿ ತಾಲೂಕಿನಲ್ಲಿ ಕಟ್ಟಿರ್ತಕ್ಕಂಥದ್ದು ಬಹುಶಃ ನಮ್ಮಂತ ಯುವಕರಿಗೆ ಇವತ್ತು ಅದು ಸ್ಫೂರ್ತಿದಾಯಕವಾದಂತ ಒಂದು ವಿಚಾರ. ಅವರ ನಂತರ ಅವರ ಕುಟುಂಬದ ಧರ್ಮಪತ್ನಿಗಳು ಶಾರದಾ ಅಪ್ಪಾಜಿ ಗೌಡ್ರು, ನನ್ನ ಅಕ್ಕನ ಸಮಾನರಾಗಿರ್ತಕ್ಕಂಥ ಶಾರದಾ ಅಪ್ಪಾಜಿ ಗೌಡ್ರು ಕೂಡ ಈಗ ತಾನೇ ನಿಮ್ಮೆಲ್ಲರನ್ನು ಕುರಿತು ಅವರ ಮನದಾಳದ ಮಾತುಗಳನ್ನ ಅತ್ಯಂತ ನೇರ ನುಡಿ, ಅವರಲ್ಲಿ ಅವರ ಮನಸ್ಸು ಒಂದು ರೀತಿ ನಿಷ್ಕಲ್ಮಶವಾದಂಥ ಮನಸ್ಸು, ಯಾವುದೇ ಲೆಕ್ಕಾಚಾರ ಮಾಡಿ ಮಾತನಾಡ್ತಕ್ಕಂಥ ವ್ಯಕ್ತಿತ್ವ ಶಾರದಕ್ಕಂದಲ್ಲ. ಅದು ನಿಮಗೂ ಗೊತ್ತಿದೆ, ನಾನು ಕೂಡ ಬಹಳ ಹತ್ತಿರದಿಂದ ಅವ್ರನ್ನ ನೋಡಿ ನಾನು ಕೂಡ ಅರ್ಥ ಮಾಡ್ಕೊಂಡಿದ್ದೇನೆ. ಮತ್ತೊಬ್ರು ಅಪ್ಪಾಜಿ ಗೌಡ್ರು ಮತ್ತೆ ಶಾರದಮ್ಮನ ಸುಪುತ್ರರು ಅಜಿತ್ ಅಣ್ಣ ಅವರು, ಅಜಿತ್ ಅಣ್ಣವರು ಕೂಡ ಅವರ ತಂದೆ ತಾಯಿ ತೋರಿಸಿರ್ತಕ್ಕಂಥ ಒಂದು ಮಾರ್ಗ, ಅವರ ಒಂದು ಮಾರ್ಗದರ್ಶನದ ಅಡಿ ನಿಮ್ಮೆಲ್ಲರ ಜೊತೆ ಒಬ್ಬ ಅಣ್ಣನೋ ತಮ್ಮನೋ ಅಂತಕ್ಕಂಥ ಒಂದು ಭಾವನೆಯಲ್ಲಿ ನಿರಂತರವಾಗಿ ಪಕ್ಷದ ಕಾರ್ಯಕರ್ತರುಗಳ ನೋವಿಗೆ ಅವರ ತಾಯಿ ಜೊತೆನಲ್ಲಿ ಹೆಗಲಿಗೆ ಹೆಗಲು ಕೊಟ್ಕೊಂಡು ಸ್ಪಂದನೆಯನ್ನು ಮಾಡ್ತಾ ಇದ್ದಾರೆ. ದಯಮಾಡಿ ಒಂದು 5 ನಿಮಿಷ ಅಣ್ಣ, ಒಂದು 5 ನಿಮಿಷ ಸೈಲೆಂಟ್ ಆಗಿರಿ. ಯಾಕೆಂದ್ರೆ ಏನಾಗ್ತದೆ ಪಾಪ ಅವ್ರು ಯಾರಿಗೂ ನೀವು ಮಾತನಾಡ್ಬೇಕಾರೆ
ಕೇಳೋದಿಲ್ಲ ಸಂಪೂರ್ಣವಾಗಿ. ಒಂದು 5 ನಿಮಿಷ ಪ್ಲೀಸ್. ನಿಮಗೋಸ್ಕರ ಬಂದಿದ್ದೀನಿ, ನಿಮಗೋಸ್ಕರ ಬಂದಿದ್ದೇನೆ. ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಒಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನಣ್ಣ. ತಮ್ಮೆಲ್ರಿಗೂ ಗೊತ್ತಿದೆ, ಕಳೆದ 3-4 ತಿಂಗಳುಗಳ ಹಿಂದೆ, ಅಣ್ಣ 5 ನಿಮಿಷ ಕಣ, ಒಂದು 3-4 ತಿಂಗಳುಗಳ ಹಿಂದೆ ಮಾಧ್ಯಮದಲ್ಲಿ ಒಂದು ದೊಡ್ಡ ಸ್ಫೋಟಕವಾದಂತ ಒಂದು ವಿಚಾರ ಹೊರಗೆ ಬಂದಿತ್ತು. ಒಂದು ಆಡಿಯೋ ಬಹುಶಃ ಇಡೀ ರಾಜ್ಯದ ಜನತೆಯ ಗಮನ ಸೆಳೆದಿತ್ತು. ಆ ವಿಚಾರವನ್ನ ಗಮನಿಸಿ ಶಾರದಕ್ಕನಿಗೆ ನಾನು ದೂರವಾಣಿ ಕರೆ ಮಾಡಿದೆ. ಶಾರದಕ್ಕ ಅವರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತಿಭಟನೆ, ಒಂದು ಹೋರಾಟವನ್ನ ಕೈಗೆತ್ಕೊಳ್ಬೇಕು ಅಂತಕ್ಕಂಥ ನಿರ್ಧಾರವನ್ನ ಮಾಡಿದ್ದೇನೆ ನಿಖಿಲ್ ಅವರೇ ಅಂತಕ್ಕಂಥ ವಿಚಾರ ನನ್ನ ಗಮನಕ್ಕೆ ಮುಟ್ಟಿಸಿದ ಆ ಕ್ಷಣ ನಾನು ಶಾರದಕ್ಕನಿಗೆ ಒಂದು ಮಾತು ಹೇಳಿದೆ. ನೀವು ಯಾವತ್ತು ಹೋರಾಟ ಪ್ರತಿಭಟನೆಯನ್ನ ಕೈಗೆತ್ಕೋಬೇಕು ಅಂತ ಇದ್ದೀರಿ ಅಂತ ಕೇಳಿದೆ. ಬಹುಶಃ ನಾನು ಸೋಮವಾರನೋ ಮಂಗಳವಾರನೋ ಫೋನ್ ಮಾಡಿದೆ. ಅವರು ಬುಧವಾರಕ್ಕೋ ಗುರುವಾರಕ್ಕೋ ಆ ಹೋರಾಟವನ್ನ ನಾವು ಕೈಗೆತ್ಕೋಬೇಕಾಗ್ತದೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಿದ್ರು. ನಾನು ಶಾರದಕ್ಕನಿಗೆ ಒಂದು ಮನವಿ ಮಾಡಿದೆ. ಅಕ್ಕ, ನಾನು ಡೆಲ್ಲಿಲಿದ್ದೀನಿ, ವಿಷಯ ನಾನು ಒಂದು ದೃಶ್ಯ ಮಾಧ್ಯಮದಲ್ಲಿ ಒಂದು ವಾಹಿನಿಯಲ್ಲಿ ನೋಡಿದೆ. ದಯವಿಟ್ಟು ನೀವು ಶುಕ್ರವಾರ ಈ ಹೋರಾಟವನ್ನ ಕೈಗೆತ್ಕೊಳ್ತಕ್ಕಂಥದ್ದು ಸಾಧ್ಯ ಆದರೆ ನಾನು ಕೂಡ ನಿಮ್ಮ ಜೊತೆನಲ್ಲಿ ಬಂದು ಈ ಹೋರಾಟದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆನಲ್ಲಿ ನಿಲ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನಕ್ಕ ಅಂತಕ್ಕಂಥದ್ದು ಹೇಳಿದ್ದೆ. ಅಕ್ಕ ಅವರು ಕೂಡ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದನೆಯನ್ನ ಕೊಟ್ಟರು. ಇಲ್ಲ ನಿಖಿಲ್ ಅವರೇ, ನೀವು ಬರ್ತೀರಾ ಅಂತಕ್ಕಂಥದ್ದಾದ್ರೆ ದಯವಿಟ್ಟು ಬನ್ನಿ, ಇದು ಬಹಳ ಗಂಭೀರವಾದಂಥ ವಿಚಾರ. ಈಗ ನಾನು ವೇದಿಕೆಯಲ್ಲಿ ಕೂತಾಗ ಒಂದು 3 ಜನ ಹೆಣ್ಮಕ್ಳು ಬಂದಂಥದ್ದು. 3 ಜನ ಹೆಣ್ಮಕ್ಳಲ್ಲಿ ಒಬ್ರು ಹೆಣ್ಮಕ್ಳು ಬಂದು ಹೇಳ್ತಾರೆ, ಹೆಣ್ಮಗಳು ನನ್ನ ಮಗನ ಮೇಲೆ ಅಲ್ಲಸಲ್ಲದ ಸುಳ್ಳಿನ ಆರೋಪದ ಕೇಸನ್ನ ಹಾಕಿ ನನ್ನ ಮಗನ್ನ ಕ್ಷೇತ್ರದಿಂದ ಊರಿನಿಂದ ಗಡೀಪಾರು ಮಾಡಬೇಕು ಅಂತಕ್ಕಂಥದ್ನ ಈಗಾಗಲೇ ಇಲ್ಲಿಂದ ಸಾಕಷ್ಟು ಅಧಿಕಾರಿಗಳನ್ನ ಇಟ್ಕೊಂಡು ಇಲ್ಲಿರ್ತಕ್ಕಂಥ ಏನು ಪರ್ಮನೆಂಟ್ ಶಾಸಕರ ರೇ ಸ್ವಾಮಿ, ಮಿಸ್ಟರ್ ಶಾಸಕರೇ, ಇದು ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಡಿ ನಿಮ್ಮನ್ನ ನೀವು ಎಷ್ಟೇ ಬಲಿಷ್ಠ ಅಂತ ಅನ್ಕೊಳ್ಳಿ, ನಿಮ್ಮನ್ನ ಎಷ್ಟೇ ನೀವು ಪ್ರಭಾವಿ ಅಂತ ನೀವು ಅನ್ಕೊಂಡು ನೀವು ಬೆನ್ ತಟ್ಕೋಬಹುದು. ಹೌದಪ್ಪ, ಕ್ಷೇತ್ರ ಜನತೆ ನಿಮ್ಮಂತ ರಾಕ್ಷಸನ್ನ ಇವತ್ತು ಶಾಸಕರಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಸಿಕ್ಕಿರ್ತಕ್ಕಂಥ ಬಳುವಳಿ ಇದು. ಆಯ್ತು, ಆ ಹೆಣ್ಣುಮಗಳು ಅವ್ರ ಅಳಿನನ್ನ ತೋಡ್ಕೊಂಡ್ರು. ಅಣ್ಣ ಹಿಂಗ ಆಗಿದೆ, ದಯವಿಟ್ಟು ಇದನ್ನು ವೇದಿಕೆಯಲ್ಲಿ ಪ್ರಸ್ತಾಪ ಮಾಡಬೇಕು ಅಂದ್ರು. ಮತ್ತೊಬ್ರು ಹೆಣ್ಮಗಳು ಬಂದ್ರು, ನನ್ನ ಗಂಡನ ಕೊಲೆನೇ ಆಗಿದೆ ಅಂತಾರವರು. ದಯವಿಟ್ಟು ಅಲ್ಲಿ ನಮ್ಮ ಲೀಡರ್ ಮನೆಗೆ ಬನ್ನಿ, ನಾ ಮಾತಾಡ್ತೀನಿ ಅಂತ 3 ಜನ ಕೇಳಿದೀನಿ. ಮತ್ತೊಬ್ರು ಬರ್ತಾರೆ, 3 ಎಕರೆ ನಮ್ಮ ಸ್ವಂತ ಜಮೀನಿನಲ್ಲಿ ನಾವು ಅಡಕೆ ಬೆಳ್ಕೊಂಡು ನಾವು ಜೀವನ ಸಾಗಿಸ್ತಾ ಇದ್ದೀವಿ. ನಮಗೆ ಯಾವುದು ನೋಟಿಸ್ ಜಾರಿ ಮಾಡಿದಿರಾ, ಸೀದಾ ಅದೇನೋ ರಸ್ತೆ ಮಾಡಬೇಕು, ನಕಾಶೆ ರಸ್ತೆನೋ ಅದೆಂಥದೋ ಮಾಡಬೇಕು ಅಂತದ್ದು ಹೇಳ್ಕೊಂಡು ನನಗೊಂದು ನೋಟಿಸು ಕೂಡ ಕೊಡ್ದಿರಾ ನಮ್ಮನ್ನ ಇವತ್ತು ಹೊರಗಾಗ್ತಾ ಇದ್ದಾರೆ ಅಂತಕ್ಕಂಥದ್ದು ಇನ್ನೊಂದು ಹೆಣ್ಮಗಳು ಬಂದು ಹೇಳ್ತಾರೆ. ಒಂದು ಮಾತನ್ನ ಇವತ್ತು ನಾನು ಸ್ಪಷ್ಟವಾಗಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಭದ್ರಾವತಿ ತಾಲೂಕಿನಲ್ಲಿ ಇವತ್ತು ಆಗ್ತಾ ಇರ್ತಕ್ಕಂಥ ದೌರ್ಜನ್ಯ, ದಬ್ಬಾಳಿಕೆ 224 ಕ್ಷೇತ್ರ ಹೊಂದಿರಬಹುದು. ಆದರೆ ನಿಖಿಲ್ ಕುಮಾರಸ್ವಾಮಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನಮ್ಮ ತಾಲೂಕಿನ ಕಾರ್ಯಕರ್ತ ಬಂಧುಗಳಿಗೆ ಒಂದು ಮಾತನ್ನ ಕೊಡ್ಲಿಕ್ಕೆ ಬಯಸ್ತೇನೆ.
ನಿಮ್ಮ ನೋವು, ನಿಮ್ಮ ಮೇಲೆ ಆಗ್ತಾ ಇರ್ತಕ್ಕಂಥ ದರ್ಪ, ದೌರ್ಜನ್ಯ, ಅಹಂಕಾರ, ಇವೆಲ್ಲವನ್ನ ಮೆಟ್ ನಿಲ್ತಕ್ಕಂಥ ಶಕ್ತಿ ಭಗವಂತ ಜನತಾದಳ ಪಕ್ಷದ ಎಲ್ಲ ಭದ್ರಾವತಿ ತಾಲೂಕಿನ ನಿಷ್ಠಾವಂತ ಕಾರ್ಯಕರ್ತರಲ್ಲಿ ಕೊಟ್ಟಿದ್ದಾರೆ. ಅದನ್ನ ಅಪ್ಪಾಜಿ ಗೌಡ್ರು ನಿಮ್ಮೆಲ್ಲರ ರಕ್ತದ ಕಣಕಣದಲ್ಲಿ ರೂಢಿಸಿದ್ದಾರೆ ಅಂತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ, ನನಗೆ ಯಾವುದೇ ಸಂಶಯ ಇಲ್ಲ. ಅಷ್ಟಿಲ್ದಿರ ನಾನು ಶಾರದಕ್ಕನಿಗೆ ಫೋನ್ ಮಾಡ್ಕೊಂಡು ನಾನು ಅವತ್ತು ನಿಮ್ಮ ಜೊತೆ ಹೋರಾಟದಲ್ಲಿ ಭಾಗಿಯಾಗ್ತಾ ಇರಲಿಲ್ಲ. ಯಾವುದೋ ಪ್ರಾಮಾಣಿಕ ಹೆಣ್ಣುಮಗಳು ಅಧಿಕಾರಿ ಪಾರದರ್ಶಕವಾಗಿ ತನ್ನ ಕೆಲಸವನ್ನ ಮಾಡೋದಕ್ಕೆ ಕೈಯನ್ನ ಕಟ್ಟಾಕಿ ಅದೆಂಥದೋ ಇಸ್ಪೀಟ್ ಆಡೋರಿಗೆ ಕ್ರಿಕೆಟ್ ಬೆಟ್ಟಿಂಗ್ ಆಡಿಸೋದು, ಇಸ್ಪೀಟ್ ಆಡಿಸೋದು, ಇನ್ನೇನ ಬೇರೆ ಮಟ್ಕ, ಇಂಥ ದಂಧೆಗಳಿಗೆ ಇವತ್ತು ಯುವ ಸಮುದಾಯವನ್ನ, ಸಮಾಜವನ್ನ ಕಟ್ತಕ್ಕಂಥದ್ದಕ್ಕೆ ನೀವು ಅವರನ್ನ ಬಳಸ್ಕೊಳ್ಬೇಕು, ಅಥವಾ ಸಮಾಜವನ್ನ ಒಡಿತಕ್ಕಂಥದ್ದಕ್ಕೆ ಇವತ್ತು ಯುವ ಸಮುದಾಯವನ್ನ ನಿಮ್ಮ ರಾಜಕಾರಣದ ಬೇಳೆಕಾಳನ್ನ ಬಯಸ್ಕೊಳ್ಳೋದಕ್ಕೋಸ್ಕರ ಯುವಕರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥ ಮಿಸ್ಟರ್ ಶಾಸಕರೇ, ಇವತ್ತೇನಣ್ಣ ದಿನಾಂಕ 23 ಜುಲೈ ತಿಂಗಳು 2025. ಮಿಸ್ಟರ್ ಶಾಸಕರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಇಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲಾ ಮತ್ತು ತಾಲೂಕಿನ ಮಾಧ್ಯಮದ ಮಿತ್ರರ ಮೂಲಕ ಅವ್ರಿಗೆ ಸ್ಪಷ್ಟವಾದಂಥ ಒಂದು ಸಂದೇಶ ಪಕ್ಷದ ಕಾರ್ಯಕರ್ತರ ಪರವಾಗಿ ನಿಖಿಲ್ ಕುಮಾರಸ್ವಾಮಿ ಒಬ್ಬ ಕಾರ್ಯಕರ್ತನಾಗಿ ಕೊಡ್ಲಿಕ್ಕೆ ಬಯಸ್ತೇನೆ. ನೀವೇನಾದರೂ 2028ರಲ್ಲಿ ಮತ್ತೇನಾದರೂ ನೀವು ಆಯ್ಕೆ ಆಗಿದ್ದೇ ಆದರೆ ನನ್ನ ಜೀವನದಲ್ಲಿ ಭದ್ರಾವತಿಗೆ ನಾನು ಕಾಲಿಡೋದಿಲ್ಲ. ಶಾರದಕ್ಕ ಅವರು ಏನ್ 25,000, 30,000, 50,000, 10,000 ಅಂತರದಿಂದ ಸೋತಿರ್ತಕ್ಕಂಥವ್ರಲ್ಲ. ಎಷ್ಟಣ್ಣ? ಬೆರಳೆಣಿಕೆಯಷ್ಟು ಮತದಾನದಿಂದ ಶಾರದಕ್ಕ ಅವರು ಪರಾರ್ಜಿತಗೊಂಡಿರ್ತಕ್ಕಂಥದ್ದಷ್ಟೇ. ಇವತ್ತು ಕ್ಷೇತ್ರದ ಜನತೆಗೆ ದಯಮಾಡಿ ಮಾಧ್ಯಮದ ಸ್ನೇಹಿತರ ಮೂಲಕ ಕೈ ಜೋಡಿಸಿ ಮನವಿಯನ್ನ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಭದ್ರಾವತಿ ತಾಲೂಕು ರಾಕ್ಷಸರ ಕೈಗೆ ಹೋಗಿ ಸಿಲುಕಿದೆ. ದಯವಿಟ್ಟು ಇದನ್ನ ರಾಮರಾಜ್ಯದ ಒಂದು ಕ್ಷೇತ್ರವಾಗಿ ಪರಿವರ್ತನೆ ಮಾಡತಕ್ಕಂತ ಶಕ್ತಿ ತಾಲೂಕಿನ ಜನತೆಗೆ ಎಲ್ಲ ಪ್ರಬುದ್ಧ ಮತದಾರ ತಂದೆ ತಾಯಂದಿರುಗಳಲ್ಲಿದೆ. ದಯಮಾಡಿ ಅಪ್ಪಾಜಿ ಗೌಡ್ರ ಸುದೀರ್ಘವಾದಂತ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಅವ್ರಿಗೆ ಇದ್ದಂತ ಕಾಳಜಿಯನ್ನ ತಾವೆಲ್ಲರೂ ಕೂಡ ಬಹಳ ಹತ್ತಿರದಿಂದ ನೋಡಿದ್ದೀರಿ. ಅಪ್ಪಾಜಿ ಗೌಡ್ರಿಗೆ ಅನೇಕ ಬಾರಿ ಶಾಸಕರಾಗಿ ಅವಕಾಶವನ್ನ ಕೊಟ್ಟಿದ್ದೀರಿ. ಹೆಣ್ಮಗಳಿದ್ದಾರೆ, ಹೆಣ್ಮಗಳು ನೀವು ಹಾಕ್ತಕ್ಕಂಥ ಧಮಕಿ, ನೀವು ತೋರಿಸ್ತಕ್ಕಂಥ ದೌರ್ಜನ್ಯ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಿಬಿಟ್ರೆ ಮನೆಗೋಗಿ ಸೇರ್ಕೊಬಿಡ್ತಾರೆ ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲೇನಾದ್ರೂ ಮಿಸ್ಟರ್ ಶಾಸಕರೇ ಆ ತಪ್ಪು ಕಲ್ಪನೆ ಇದ್ರೆ ಅದು ನಿಮ್ಮ ಕಲ್ಪನೆ, ನಿಮ್ಮ ಕನಸು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಶಾರದಾ ಅಪ್ಪಾಜಿ ಗೌಡ್ರ ಜೊತೆ ಸನ್ಮಾನ್ಯ ದೇವೇಗೌಡರು ಇದ್ದಾರೆ, ಸನ್ಮಾನ್ಯ ಕುಮಾರಣ್ಣ ಅವರಿದ್ದಾರೆ, ನಿಖಿಲ್ ಕುಮಾರಸ್ವಾಮಿ ಇದ್ದಾನೆ. ಅದಕ್ಕಿಂತ ಮಿಗಿಲಾಗಿ ಇವತ್ತು ತಾಲೂಕಿನಾದ್ಯಂತ ಅಪ್ಪಾಜಿ ಗೌಡರು ಗಳಿಸಿರ್ತಕ್ಕಂಥ ಆಸ್ತಿ ಇವತ್ತು ಜನತಾದಳ ಪಕ್ಷದ ಭದ್ರಾವತಿ ತಾಲೂಕಿನ ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತ ಬಂಧುಗಳು, ಮುಖಂಡರು ಶಾರದಕ್ಕ ಜೊತೆ ಹೆಗಲಿಗೆ ಹೆಗಲು ಕಟ್ಕೊಂಡು ಇವತ್ತು ನಿಂತಿದ್ದಾರೆ. ನಾವ್ಯಾರು ಕೂಡ ಜನತಾದಳದವರು ಎದುರ್ಕೊಂಡು ಓಡಾಕ್ತಕ್ಕಂಥ ಸಂಸ್ಕೃತಿ ನಮ್ದಲ್ಲ. ಈ ಕಾಂಗ್ರೆಸ್ನ ಪಕ್ಷ ಕಳೆದ 2 ವರ್ಷದಿಂದ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದಾಗಿನಿಂದ ಯಾವ ರೀತಿ ಸ್ವತಂತ್ರವಾಗಿ ಪಾರದರ್ಶಕವಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಸಂಸ್ಥೆಗಳನ್ನ ಕೈ ಕಟ್ಟಾಕಿ ನಿಮಗೆ ಬೇಕಾದಂತೆ ಅದನ್ನ ಬಳಕೆ ಮಾಡ್ಕೊಂಡಿರ್ತಕ್ಕಂಥ ಸಾಕಷ್ಟು ನಿದರ್ಶನಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾವು ಕಾಣ್ತಾ ಇದ್ದೇವೆ. ಸಾಕಷ್ಟು ಪಕ್ಷಗಳು ಕರ್ನಾಟಕ ರಾಜ್ಯದಲ್ಲಿ ಸ್ವತಂತ್ರ ಬಂದಾಗಿಂದ ಆಡಳಿತವನ್ನು ಮಾಡಿದ್ದಾರೆ.
ಆದ್ರೆ ಈ ರೀತಿ ಟಾರ್ಗೆಟ್ ಮಾಡಿ ರಾಜಕಾರಣ ಮಾಡ್ತಕ್ಕಂಥ ಆಡಳಿತ ವೈಖರಿ ಮುಂದೊಂದು ದಿನ ಕಾಂಗ್ರೆಸ್ಸಿಗರಿಗೆ ಮುಳುವಾಗ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇದೇ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ 4 ಬಾರಿ ರಾಮನಗರದಲ್ಲಿ ಶಾಸಕರಾಗಿದ್ದರು, 2 ಬಾರಿ ಚನ್ನಪಟ್ಟಣದಲ್ಲಿ ಶಾಸಕರಾಗಿದ್ದರು. ಸನ್ಮಾನ್ಯ ದೇವೇಗೌಡರು ಒಮ್ಮೆ ಶಾಸಕರಾಗಿ ಮುಖ್ಯಮಂತ್ರಿಗಳಾದರು. ಅನಿತಾ ಕುಮಾರಸ್ವಾಮಿ ಅವರು ಒಮ್ಮೆ ಶಾಸಕಿಯಾಗಿದ್ದರು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ರಾಮನಗರ ಜಿಲ್ಲೆನಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಯಾವ ರೀತಿ ನಡ್ಕೊಳ್ರು ಅನ್ನೋದಕ್ಕೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು, ನಮ್ಮ ಪೊಲೀಸ್ ಅಧಿಕಾರಿಗಳು ಜಿಲ್ಲಾಡಳಿತವನ್ನು ಕೇಳಿದ್ರೆ ನಿಮ್ಗೆ ಅರ್ಥ ಆಗ್ತದೆ. ಸಾಮಾನ್ಯವಾಗಿ ನಮಗೆ ತಾಲೂಕಿನಲ್ಲಿ ನಾವು ಎದುರು ನೋಡ್ತಕ್ಕಂಥ ಸಮಸ್ಯೆಗಳು ಯಾವುವು? ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ನ ಸಮಸ್ಯೆ, ಮತ್ತೊಂದು ಮೇಜರ್ ಆಗಿ ನಮ್ಗೆ ಕಂಡು ಬರ್ತಕ್ಕಂಥದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಸಮಸ್ಯೆ. ಅದರಲ್ಲೂ ಪೊಲೀಸ್ ಡಿಪಾರ್ಟ್ಮೆಂಟ್ ಸಮಸ್ಯೆ ಎದುರಾದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಪೊಲೀಸ್ ಅಧಿಕಾರಿಗಳು ಕರೆ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ದಂಥ ಮಾತು ನನ್ನ ಕಿವಿಯಾರೆ ಕೇಳಿಸ್ಕೊಂಡಿರ್ತಕ್ಕಂಥದ್ದು, ಬ್ರದರ್ ದಯವಿಟ್ಟು ಆ ಪಕ್ಷ ಈ ಪಕ್ಷ ಅಂತಕ್ಕಂಥ ತಾರತಮ್ಯ ಮಾಡ್ತಕ್ಕಂಥದ್ದು ಬೇಡ. ಎಲ್ಲೋ ಯಾರೋ ತಪ್ಪು ಮಾಡ್ಕೊಂಡಿರ್ತಾರೆ, ಉದ್ವೇಗದಿಂದ ಗಲಾಟೆ ಮಾಡ್ಕೊಂಡಿರ್ತಾರೆ. ದಯವಿಟ್ಟು ತಿದ್ದಿ ಬುದ್ಧಿ ಹೇಳಿ ಆ ಸ್ಥಾನದಲ್ಲಿ ಕೂತಿದ್ದೀರಿ ಪೊಲೀಸಿಗರು. ದಯವಿಟ್ಟು ಯಾರ ಮೇಲೂ FIR ಮಾಡ್ತಕ್ಕಂಥದ್ದು, NCR ಬುಕ್ ಮಾಡ್ತಕ್ಕಂಥದ್ದು, ಈ ಪ್ರಕ್ರಿಯೆಗಳಿಗೆ ಎಂದೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು ಪ್ರೋತ್ಸಾಹ ಕೊಟ್ಟಂಥವ್ರಲ್ಲ. ಇಲ್ಲಿರ್ತಕ್ಕಂಥ ಶಾಸಕರ ಮಗನು ಪಾಪ ಆತನ ಶಾಸಕ ಅನ್ಕೊಂಡ್ಬಿಟ್ಟವ್ರೆ. ಅಲ್ಲಪ್ಪ, ಇಲ್ಲಿ ಅಲ್ಲಿ ವಿಧಾನ ಪರಿಷತ್ನ ಸದಸ್ಯರು ಕುಮಾರಣ್ಣನಿಗೆ ಅತ್ಯಂತ ಆಪ್ತರು, ಅನುಭವಿಗಳು ಭೋಜಣ್ಣ ಅವ್ರು ಕುಂತವ್ರೆ. ಭೋಜಣ್ಣ ಅವ್ರಿಗೆ ನಾನೊಂದು ಮಾತು ಕೇಳಲಿಕ್ಕೆ ಬಯಸ್ತೇನೆ. ಭೋಜಣ್ಣ ಅವರೇ, ನಾನು 2016ರಿಂದ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಚಿತ್ರರಂಗದಲ್ಲಿ ಒಂದು ನಂಟಿತ್ತು. ಅವರು ಚಿತ್ರದ ಒಂದು ಹಂಚಿಕೆದಾರರಾಗಿ ನಿರ್ಮಾಪಕರ ಕೆಲಸ ಮಾಡ್ತಾ ಇದ್ರು. ನಾನು ಚಿತ್ರನಟನಾಗಿ ಕೆಲಸ ಮಾಡ್ತಾ ಇದ್ದೆ. ನನ್ನ ಕೆಲಸ ನಾನು ಮಾಡ್ತಾ ಇದ್ದೆ. 19ರಲ್ಲಿ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆದರು. ಇಲ್ಲಿಯವರೆಗೂ ಸನ್ಮಾನ್ಯ ಕುಮಾರಣ್ಣನ ಆಡಳಿತದಲ್ಲಿ ನಿಖಿಲ್ ಕುಮಾರಸ್ವಾಮಿ ಎಂದಾದರೂ ಒಂದು ದಿನ ಹಸ್ತಕ್ಷೇಪವನ್ನ ಮಾಡಿರ್ತಕ್ಕಂಥದ್ದು ಇಲ್ಲಿವರೆಗೂ ಯಾರಾದರೂ ಕೇಳಿದ್ದೀರಾ? ಇವತ್ತಿಗೂ ಕೂಡ ಇಲ್ಲಿ ಸಾಕಷ್ಟು VSIL ಕಾರ್ಖಾನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅರ್ಜಿಗಳು ನನ್ನ ಕೈಗೆ ಕೊಟ್ರಿ. ಈ ಅರ್ಜಿಗಳನ್ನ ನಾನು ತುಂಬ ಹೃದಯದಿಂದ ಸ್ವೀಕಾರವನ್ನ ಮಾಡಿದ್ದೀನಿ. ಆದರೆ ಇವತ್ತು ಕೇಂದ್ರದಲ್ಲಿ ಬೃಹತ್ ಕೈಗಾರಿಕೆ ಮತ್ತೆ ಉಕ್ಕಿನ ಸಚಿವರಾಗಿರ್ತಕ್ಕಂಥವ್ರು ಯಾರು? ಸನ್ಮಾನ್ಯ ಕುಮಾರಣ್ಣ ಅವರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಸಮಸ್ಯೆನ ಬಗೆಹರಿಸ್ತಕ್ಕಂಥ ವ್ಯಕ್ತಿ ಯಾರು? ನಾನು ಅವ್ರ ಮಗ ಆಗಿರ್ಬೋದು, ನಾನು ಮಗನಾಗಿ ಪಕ್ಷದ ಕಾರ್ಯಕರ್ತನಾಗಿ ನನ್ನ ಕೆಲಸ ಒಂದೇ. ರಾಜ್ಯದ ಉದ್ದಗಲಕ್ಕೂ ನಾನು ಇವತ್ತೇನು ಜನರೊಂದಿಗೆ ಜನತಾದಳ ಕಾರ್ಯಕ್ರಮದಲ್ಲಿ ಪ್ರವಾಸವನ್ನು ಕೈಗೆತ್ಕೊಂಡಿದ್ದೇನೆ. ಅನೇಕ ಅರ್ಜಿಗಳು, ಅನೇಕ ಸಮಸ್ಯೆಗಳು ನಾನು ಎದುರು ನೋಡಿದಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ರಾಜ್ಯದ 7.5 ಕೋಟಿ ಕನ್ನಡಿಗರು ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಅನಿರೀಕ್ಷಿತವಾದಂಥ ಬೆಳವಣಿಗೆ, ಸಂಸತ್ ಚುನಾವಣೆಗೆ ಕುಮಾರಣ್ಣ ಅವರು ನಿಲ್ಲಬೇಕು ಅಂತ ಇರಲಿಲ್ಲ. ಯಾತಕ್ಕೋಸ್ಕರ ಕುಮಾರಣ್ಣ ಅವರು ವಿಧಾನಸಭೆಯಲ್ಲಿ ಉಳ್ಕಬೇಕು ಅಂತಕ್ಕಂಥದ್ದು ಬಹುತೇಕರ 100ಕ್ಕೆ 100ರಷ್ಟು ಭಾವನೆಗಳು ವ್ಯಕ್ತ ಆಯಿತು. ಅಂದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಯಾವ ರೀತಿ ಅಧೋಗತಿಗೆ, ಇವತ್ತು ನಮ್ಮ ರಾಜ್ಯದ ಖಜಾನೆ 4.5 ಲಕ್ಷ ದೊಡ್ಡ ಪ್ರಮಾಣದ ಬಡ್ಜೆಟ್ ಬೆಂತಟ್ಕತಾರೆ ಮಾನ್ಯ ಮುಖ್ಯಮಂತ್ರಿಗಳು. 4.5 ಲಕ್ಷದ ದೊಡ್ಡ ಪ್ರಮಾಣದ ಬಡ್ಜೆಟ್ ಕೊಟ್ಬಿಟ್ಟಿದ್ದೀನಿ. ಕೊಟ್ಟಿದ್ದೀರಾ ಇಲ್ಲ ಅಂತ ಹೇಳಿದ್ಯಾರು? ಆ ಖಜಾನೆ ತುಂಬಿಸಿದ ಪುಣ್ಯಾತ್ಮರು ಯಾರಪ್ಪ? 7.5 ಕೋಟಿ ಕನ್ನಡಿಗರು ಕಣಣ್ಣ. ನೀವೇನೋ 4.5 ಲಕ್ಷ ದೊಡ್ಡ ಪ್ರಮಾಣದ ಬಡ್ಜೆಟ್ ಕೊಟ್ಟಿದ್ದೀರಿ, ಆದರೆ ಸಾಲ ಎಷ್ಟು ತಗೊಂಡಿದ್ದೀರಿ ಕಳೆದ 2 ವರ್ಷದಿಂದ?
ಸಾಲ ಎಷ್ಟು ಮಾಡಿದಿರಿ? ಪ್ರತಿಯೊಬ್ಬ ಕನ್ನಡಿಗನ ಹೆಗಲ ಮೇಲೆ ಇವತ್ತು ಎಷ್ಟು ಭಾರವನ್ನ ಹೊರಿಸಿದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳೇ? ಅದ್ರ ಬಗ್ಗೆ ಪ್ರಸ್ತಾವನೆ ಮಾಡಬೇಕಲ್ವಾ? ಬರೀ 4.5 ಲಕ್ಷ ಕೋಟಿ ಬಡ್ಜೆಟ್ ಕೊಟ್ಟುಬಿಟ್ಟಿದ್ದೀನಿ ಏನು ಬೆನ್ ತಟ್ಕೊಂಡ್ರೆ ಆಗೋದಿಲ್ಲ. ಜನ ನೆಮ್ಮದಿಯಾಗಿ ಬಾಳ್ತಾ ಇದ್ದಾರಾ? ಕರ್ನಾಟಕ ರಾಜ್ಯ ಹಿಂದೆ ಸನ್ಮಾನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಯಾವ ರೀತಿ ಸಮೃದ್ಧವಾಗಿ ನಾಡು ಅಭಿವೃದ್ಧಿಯ ದಿಕ್ಕಿನ ಕಡೆಗೆ ಸಾಗ್ತಾ ಇತ್ತು, ಇವತ್ತು ಆ ಪರಿಸ್ಥಿತಿ ಇದೆಯಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ? ಮಾಡ್ತೀರಾ? ಮೊನ್ನೆ ದೊಡ್ಡ ಸಾಧನ ಸಮಾವೇಶ ಅಂತ ನಿಮಗೆ ನೀವು ಬೆನ್ ತಟ್ಕೊಂಡು 2 ವರ್ಷ ಪೂರೈಸ್ಬಿಟ್ಟಿದ್ದೀವಿ, ದೊಡ್ಡ ಗಲಂದಾರಿ ಸರ್ಕಾರ ಕೊಟ್ಟುಬಿಟ್ಟಿದ್ದೀವಿ ಯಾರು ಕೊಡದೇ ಇರೋದನ್ನ ಅಂತ ಹೇಳ್ತೀರಿ. ಅಲ್ಲೆಲ್ಲೋ ಬರ್ತೀರಿ ಮಹದೇಶ್ವರನ ಬೆಟ್ಟದಲ್ಲಿ, ಅಲ್ಯಾವುದೋ ಸಚಿವ ಸಂಪುಟ ಕರಿತೀರಿ, 3,500 ಕೋಟಿ ಅಲ್ಲಿ ಕೊಡ್ತೀವಿ ಅಂತ ಘೋಷಣೆ ಮಾಡ್ತೀರಿ, ಹೋಗ್ತೀರಿ. ಮತ್ತೆ ನಂದಿ ಬೆಟ್ಟಕ್ಕೆ ಹೋಯ್ತೀರಿ, ಮತ್ತೆ 4,000 ಕೋಟಿ ಅಲ್ಲಿ ಘೋಷಣೆ ಮಾಡಿ ಹೋಯ್ತೀರಿ. ಮತ್ತಲ್ಲೆಲ್ಲೋ ನಮ್ಮ ರಾಯಚೂರು ಅಲ್ಲ, ನಮ್ಮ ಸಾರಿ ಇಂಡಿ ಬಿಜಾಪುರ ವಿಜಯಪುರ ಜಿಲ್ಲೆಗೆ ಬರ್ತೀರಿ, ಅಲ್ಲಿ 4,500 ಕೋಟಿ ಘೋಷಣೆ ಮಾಡಿ ಹೋಗ್ತೀರಿ. ಈಗ ಹೊಸದಾಗೆ ಮಾಧ್ಯಮದಲ್ಲಿ ಒಂದು ಚರ್ಚೆ, ಕಾಂಗ್ರೆಸ್ನವ್ರಿಗೆ ಮಾತ್ರ ವಿಶೇಷವಾದಂತ ಅನುದಾನ 50 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅಂತ. 2 ವರ್ಷ ಆದಮೇಲೆ ನನಗೆ ಒಂದೊಂದ್ಸಲಿ ನಿಖಿಲ್ ಕುಮಾರಸ್ವಾಮಿಗೆ ಒಬ್ಬನೇ ಅಲ್ಲ ಬಹುಶಃ ಈ ಅನುಮಾನ ಕಾಡ್ತಾ ಇರೋದು, ರಾಜ್ಯದ 7.5 ಕೋಟಿ ಕನ್ನಡಿಗರ ಮನಸ್ಸಲ್ಲೂ ಈ ಅನುಮಾನ ಇದೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೀನಿ. ಏನಪ್ಪ ಇದು ಅನುಮಾನ ಅಂದ್ರೆ, ಕಾಂಗ್ರೆಸ್ನ ಕೇಂದ್ರದ ನಾಯಕರು ಬರ್ತಾರೆ, ಸೂಪರ್ ಸಿಎಂ ಬರ್ತಾರೆ. ಸೂಪರ್ ಸಿಎಂ ಹತ್ರ ಪಾಪ ಕಾಂಗ್ರೆಸ್ನ ಸ್ವಪಕ್ಷೀಯರು ಶಾಸಕರುಗಳು ಹೋಗ್ತಾರೆ ಅನುದಾನ ಕೇಳಲಿಕ್ಕೆ. ಅದಕ್ಕಿಂತ ಮುಂಚಿತವಾಗಿ ಒಂದ್ ಕಡೆ BR ಪಾಟೀಲ್ರು, ಒಂದ್ ಕಡೆ ಮೊಳಕಾಲ್ಮೂರ್ನ ಕಾಂಗ್ರೆಸ್ನ ಶಾಸಕರು, ಇನ್ನೊಂದ್ ಕಡೆ ಕಾಗೇರವರು ಕೇವಲ 2 ವರ್ಷದಲ್ಲಿ 5 ಕೋಟಿನೋ 10 ಕೋಟಿನೋ ಅನುದಾನ ಬಿಡುಗಡೆ ಮಾಡಿದಿರಿ. ಜನ ನಮಗೆ ಕಾಂಗ್ರೆಸ್ ಮಕ ನೋಡಿ ಓಟ್ ಹಾಕ್ಬಿಟ್ಟವ್ರೆ, ಗೆಲ್ಸವ್ರೆ. ನೀವೆಂಥದೋ ಪಾಪ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿದಿರಿ, ಜನ ನಂಬಿ ನಮ್ಗೆ ಆಶೀರ್ವಾದ ಮಾಡವ್ರೆ. ನೀವು 2 ವರ್ಷಕ್ಕೆ 10 ಕೋಟಿ ರೂಪಾಯಿ ಅನುದಾನ ಕೊಟ್ರೆ ಒಂದು ರಸ್ತೆ ಹಾಕ್ಸ್ಲಿಕ್ಕಾಗಲ್ಲ, ಒಂದು ಚರಂಡಿ ಮಾಡಿಸ್ಲಿಕ್ಕಾಗಲ್ಲ, ಒಂದು ಶಾಲಾ ಕಟ್ಟಡ ಕಟ್ಟಲಿಕ್ಕೆ ಅಥವಾ ಯಾವ್ದಾರು ಆಸ್ಪತ್ರೆ ಕಟ್ಟಡ ಕಟ್ಟಲಿಕ್ಕೆ ದುಡ್ಡು ಹೊಂದಿಸ್ಲಿಕ್ಕೆ ಆಗೋದಿಲ್ಲ. ಬೇಡಪ್ಪ, ಕೊನೆಗೆ ಒಂದು ರಸ್ತೆ ಗುಂಡಿ ಮುಚ್ಚಲಿಕ್ಕೂ ಈ ದುಡ್ಡು ಸಾಲದಿಲ್ಲ. ಜನ ನಮ್ಮನ್ನು ಬೀದಿಲಿ ಉಗಿತಾವ್ರೆ. ನಾವು ಏನಂತ ಉತ್ತರ ಕೊಡೋದು, ಮುಂದೆ ಯಾವ ರೀತಿ ಇವಾಗ ಚುನಾವಣೆ ಎದುರಿಸೋದು ಅಂತಕ್ಕಂಥದ್ದು ಅಸಹಾಯಕತೆಯಿಂದ ಚರ್ಚೆ ಮಾಡ್ತಾರೆ ಸಾರ್ವಜನಿಕ ವಲಯದಲ್ಲಿ. ಆಮೇಲೆ ಸೂಪರ್ ಸಿಎಂ ಬರ್ತಾರೆ. ಸೂಪರ್ ಸಿಎಂ ಬರ್ತಾ ಇದ್ದಂಗೆ ಹೋಗಿ ಅವ್ರ ಹತ್ರ ಕೂತ್ಕೊಂಡು, ಪಾಪ ಕಾಂಗ್ರೆಸ್ನ ಶಾಸಕರು ಯಾರ್ಯಾರು ಗೆದ್ದವ್ರೆ, ನಮಗೆ ಅನುದಾನ ಸಿಗ್ತಾ ಇಲ್ಲ, ಅನುದಾನ ಕೊಡಿಸಿ ಅಂತ ಅವ್ರ ಕಡೆಯಿಂದ ತಾಕೀತು ಮಾಡಿಸಿದ ಮೇಲೆ ಸನ್ಮಾನ್ಯ ಸಿದ್ದರಾಮಣ್ಣ ಅವರ ಕಣ್ಣು ತೆರೆದಿದೆ. ಕಣ್ಣು ಯಾರ ಮೇಲೆ ತೆರೆದಿದೆ? ಕಾಂಗ್ರೆಸ್ನ ಶಾಸಕರ ಮೇಲೆ ತೆರೆದಿದೆ. ಸದ್ಯಕ್ಕೆ ಮೇಲ್ನವ್ರ ಮೇಲೆ ತೆರೆದು ಬಹಳ ದಿನ ಆಗೋಯ್ತು. ಆ ತೆರೆದುನೇ ಮೇಲ್ನವ್ರ ಮೇಲೆ ಕಣ್ಣು. ಆ ವಾಲ್ಮೀಕಿ ಸಮುದಾಯದ ನಿಗಮದ ಹಣ ತೆಲಂಗಾಣಕ್ಕೆ ಹೋಯ್ತು ಚುನಾವಣೆ ನಡೆಸೋದಕ್ಕೆ, ಬಳ್ಳಾರಿಗೆ ಹೋಯ್ತು, ರಾಯಚೂರಿಗೆ ಹೋಯ್ತು, ಎಣ್ಣೆ ಅಂಗಡಿಗೆ ಹೋಯ್ತು ಅಂತಾರೆ ನಮ್ಮ ಕಾರ್ಯಕರ್ತರು. ಹಿಂಗೆ ಸ್ವೇಚ್ಛಾಚಾರವಾಗಿ ಇನ್ನು ಬಹಳ ಡೆಪ್ತ್ ಆಗೋಯ್ತು ನೀವು ಹೇಳಿದ್ದು. ಈ ರೀತಿ ನಮ್ಮ ರಾಜ್ಯದ ಜನತೆಯ ತೆರಿಗೆ ಮೂಲಕ ಕಟ್ತಾ ಇರ್ತಕ್ಕಂಥ ಹಣ, ಉಸಿರಾಡ್ತಾ ಇರ್ತಕ್ಕಂಥ ಗಾಳಿ ಒಂದನ್ನು ಬಿಟ್ಟು ಬೇರೆ ಇನ್ನೆಲ್ಲದರ ಮೇಲೆ ತೆರಿಗೆಯನ್ನ ಬಡ್ದವ್ರೆ. ಈಗ ಹೊಸದಾಗೆ ಪಾಪ UPI ಟ್ರಾನ್ಸಾಕ್ಷನ್ ಮೂಲಕ ಕೆಲವೊಂದಷ್ಟು ನಮ್ಮ ಬೇಕರಿಗಳು, ಸಣ್ಣ ಪುಟ್ಟ ವಹಿವಾಟುಗಳು ಮಾಡ್ತಕ್ಕಂಥ, ವ್ಯಾಪಾರ ಮಾಡಿ ಜೀವನ ಸಾಗಿಸ್ತಕ್ಕಂಥ ಬೇಕರಿ ಮಾಲೀಕರುಗಳು, ಬೀದಿ ಬದಿ ವ್ಯಾಪಾರಿಗಳು ಏನು ಡಿಜಿಟಲ್ ಇಂಡಿಯಾ ಅಂತಕ್ಕಂಥದ್ದು ಕ್ರಿಯೇಟ್ ಮಾಡಬೇಕು ಅಂತಕ್ಕಂಥದ್ದು ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು ಸಂಪೂರ್ಣವಾಗಿ ಬ್ಲ್ಯಾಕ್ ಮನಿಯನ್ನು ನಿರ್ಮೂಲನೆ ಮಾಡಬೇಕು ಅಂತಕ್ಕಂಥದ್ದು ಅವ್ರ ಕನಸೇನಿದೆ.
ಅದಕ್ಕೆ ಪಾಪ ಅವರು UPI ಟ್ರಾನ್ಸಾಕ್ಷನ್ ಏನು ಮಾಡಿದ್ದಾರೆ, ಏನು 40 ಲಕ್ಷ 30 ಲಕ್ಷ 20 ಲಕ್ಷ ಏನು ಆದಾಯ ಅವ್ರ ಪ್ರಾಫಿಟ್ನ ಬುಕ್ ಮಾಡಿರ್ತಕ್ಕಂಥದ್ದಲ್ಲ, ಟರ್ನ್ ಓವರ್ ಅವ್ರದ್ದು ವರ್ಷದಲ್ಲಿ ಆಗಿರ್ತಕ್ಕಂಥದ್ದು. ಮತ್ತೆ ಇವತ್ತು ರಾಜ್ಯ ಸರ್ಕಾರ ಏನು ಮಾಡಿದ್ದೀರಿ ಪಾಪ, ಏನು ಮಾಡಿದ್ದೀರಿ ಅವ್ರ ಮೇಲೆ GST ಹೊರೆಯನ್ನು ಹೊರಿಸ್ಲಿಕ್ಕೆ ಮಾಡ್ತಾ ಇದ್ದೀರಿ. ನಾನು ಇದ್ರ ಬಗ್ಗೆ ಇವತ್ತು ಮಾಧ್ಯಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಪ್ರಶ್ನೆ ಕೇಳೋಣ ಅಂತಕ್ಕಂಥದ್ದು ನಿರ್ಧಾರ ಮಾಡಿದ್ದೆ. ಬೆಳಗಿನಿಂದ ಸುದ್ದಿ ಕೇಳಿದೆ ಮಾಧ್ಯಮದಲ್ಲಿ. ಈಗ ಬೀದಿ ಬದಿ ವ್ಯಾಪಾರಿಗಳು, ಸಣ್ಣ ಪುಟ್ಟ ವಹಿವಾಟು ಮಾಡ್ತಾ ಇರ್ತಕ್ಕಂಥ ಬೇಕರಿ ಮಾಲೀಕರು ಬೀದಿಗಿಳಿದು ಕಪ್ಪು ಬಾವುಟ ಪ್ರದರ್ಶನ ಮಾಡಿದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ಕಣ್ಣು ತೆರೆದಿದೆ. ಈಗ ಅವರು ಅವ್ರ ಜೊತೆ ಸಭೆ ಮಾಡಿ ಒಂದು ಸಮಾಲೋಚನೆಯನ್ನ ಮಾಡ್ತಾರಂತೆ ಅಂತ ನಾನು ಮಾಧ್ಯಮದಲ್ಲಿ ಸುದ್ದಿ ನೋಡ್ತಾ ಇದ್ದೆ. ಇವತ್ತು ಯಾವ ಮಟ್ಟಕ್ಕೆ ಕರ್ನಾಟಕ ರಾಜ್ಯವನ್ನ ಕೊಂಡೊಯ್ತಕ್ಕಂಥ ಇವತ್ತು ನಮ್ಮ ನಾಡು ಸಂಪತ್ತು ಭರಿತವಾದಂಥ ನಾಡಿದ್ರೂ ಕೂಡ ಇವತ್ತು ಯಾವ ಹಂತಕ್ಕೆ ಈ ಕಾಂಗ್ರೆಸ್ನ ಆಡಳಿತ ಎಲ್ಲವನ್ನ ಸಂಪೂರ್ಣವಾಗಿ ಅಭಿವೃದ್ಧಿ ಅಂತಕ್ಕಂಥದ್ದು ಶೂನ್ಯ ದಿಕ್ಕಿಗೆ ತಗೊಂಡೋಗಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಇವೆಲ್ಲದರ ಕುರಿತು ಮಾತನಾಡ್ತಕ್ಕಂಥ ರಾಜಕೀಯ ವೇದಿಕೆಗಳು ಮುಂಬರ್ತಕ್ಕಂಥ ದಿನಗಳಲ್ಲಿ, ಅದರಲ್ಲೂ ನಿಮ್ಮ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಸಭೆಗಳಲ್ಲಿ ಮಾತನಾಡ್ತಕ್ಕಂಥದಕ್ಕೆ ಬಹುಶಃ ವೇದಿಕೆಗಳು ಮುಂಬರ್ತಕ್ಕಂಥ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸಜ್ಜಾಗ್ತದೆ. ಆದರೆ ಇವತ್ತು ನಾನು ಹೆಚ್ಚು ವಿಷಯವನ್ನ ಡೈವರ್ಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಏಕೆಂದ್ರೆ ನೀವುಗಳು ಪಾಪ ಒಂದು ಕುರ್ಚಿ ಖಾಲಿಯಾಗಿಲ್ಲ, ನಾನು ಅವಾಗಿಂದ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀನಿ. ಬದಲಾಗಿ ಅಲ್ಲಿ ನೋಡಿದ್ರೆ ಹಿಂದಗಡೆ ಮಳೆ ಸೋರ್ತಾ ಇದೆ, ಎಲ್ಲ ನಿಂತ್ಕೊಂಡು ಪಾಪ ನೀವೆಲ್ಲರೂ ಈ ಸಭೆಗೆ ಒಂದು ಯಶಸ್ಸನ್ನ ತಂದ್ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ. ನೀವು ಅಪ್ಪಾಜಿ ಗೌಡ್ರ ಮೇಲೆ, ಅವರ ಕುಟುಂಬದ ಮೇಲೆ ಇಟ್ಟಿರ್ತಕ್ಕಂಥ ಈ ಪ್ರೀತಿ, ಈ ಅಭಿಮಾನ, ಈ ವಿಶ್ವಾಸ, ಇವತ್ತು ನಿಖಿಲ್ ಕುಮಾರಸ್ವಾಮಿ ಪಕ್ಷದ ಕಾರ್ಯಕರ್ತನಾಗ ಒಂದು ಮಾತನ್ನ ಹೇಳ್ತೇನೆ. ಮುಂಬರ್ತಕ್ಕಂಥ ದಿನಗಳಲ್ಲಿ 2028ಕ್ಕೆ ಶಾರದಕ್ಕನ ಕೈ ಬಲಪಡಿಸಿ ಈ ಕ್ಷೇತ್ರವನ್ನ ದತ್ತುವಾಗಿ ತಗೊಳ್ತಕ್ಕಂಥ ಕೆಲಸ ಮಾನ್ಯ ದೇವೇಗೌಡರು, ಕುಮಾರಣ್ಣವರು, ನಿಖಿಲ್ ಕುಮಾರಸ್ವಾಮಿ ಅವರು ಈ ಕ್ಷೇತ್ರವನ್ನ ಇಡೀ 224 ಕ್ಷೇತ್ರದಲ್ಲಿ ಒಂದು ಅಭಿವೃದ್ಧಿಯ ದಿಕ್ಕಿಗೆ ತಗೊಂಡೋಗ್ತಕ್ಕಂಥ ಒಂದು ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತೇವೆ. ದಯಮಾಡಿ ಉಳಿಸ್ಕೊಳ್ಳಿ. ಸಾಕಷ್ಟು ನಂದವ್ರೆ ಬೆಂದವ್ರೆ ಅವ್ರ ಜೊತೆ ನೀವು ಪ್ರತಿನಿತ್ಯ ಇವತ್ತು ಬೇಸರದಲ್ಲಿದ್ದೀರಿ. ಧೃತಿಗೆಡೋದು ಬೇಡ, ಅದಕ್ಕೆ ಹೇಳ್ತಾ ಇರೋದು. ನೀವು ಅಷ್ಟೇ ಬೇಸರದಲ್ಲಿದ್ದೀರಿ, ಅವರು ಅಷ್ಟೇ ನೋವಲ್ಲಿದ್ದಾರೆ. ಏನ್ ದೊಡ್ಡ ಅಂತರದಿಂದ ಸೋತಿರ್ತಕ್ಕಂಥದ್ದಲ್ಲ. ಧೃತಿಗೆಡೋದು ಬೇಡಣ. ದಯಮಾಡಿ ನಾನೊಂದು ಮಾತು ಹೇಳ್ತೇನೆ ನೋಡಿ. ಇವತ್ತು ಬಹಳ ಜನ ಮಾತಾಡ್ತೀರಿ, ರಾಜ್ಯದ ಉದ್ದಗಲಕ್ಕೂ ಒಂದು ಮಾತು ಹೇಳ್ತೀರಿ. ನಿಖಿಲ್ ಕುಮಾರಸ್ವಾಮಿ 3 ಬಾರಿ ಚುನಾವಣೆಯನ್ನ ಸ್ಪರ್ಧೆ ಮಾಡಿದ್ರು. ಮಾಜಿ ಪ್ರಧಾನಮಂತ್ರಿಗಳ ಮೊಮ್ಮಗ, ಮಾಜಿ ಮುಖ್ಯಮಂತ್ರಿಗಳ ಮಗ, ಹಾಲಿ ಕೇಂದ್ರದ ಸಚಿವರ ಮಗ ಚುನಾವಣೆಯಲ್ಲಿ ಸೋತಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ತೀರಿ. ದಯವಿಟ್ಟು ನಾನೊಂದು ಮಾತು ಹೇಳ್ತೇನೆ. ನನ್ನ ಗುರಿ ನಮ್ಮ ಪಕ್ಷದ ಕಾರ್ಯಕರ್ತರನ್ನ ದಡ ಮುಟ್ಟಿಸಬೇಕು. ನನ್ನ ಸ್ವಾರ್ಥ ಏನೂ ಇಲ್ಲ. ಇವತ್ತು ಬಹಳ ಬಹಿರಂಗವಾಗಿ ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟಪಡ್ತೇನೆ, ನನ್ನ ಸ್ವಾರ್ಥ ಇದರಲ್ಲಿ ಏನೂ ಇಲ್ಲ. ನಿಮ್ಮಂತ ಲಕ್ಷಾಂತರ ಜನ ಇವತ್ತು ನಿಸ್ವಾರ್ಥ ಸೇವೆಯನ್ನ ಈ ಪಕ್ಷಕ್ಕೆ ಮಾಡಿದ್ದೀರಿ. ಯಾವುದೇ ಫಲಾಪೇಕ್ಷೆ ಇಲ್ದಿರ, ಯಾವುದೇ ನಿರೀಕ್ಷೆಗಳಿಲ್ದಿರ, ಎಷ್ಟೇ ನೋವು ಬರಲಿ. ಯಾಕೆಂದ್ರೆ ಜನತಾದಳ ಪಕ್ಷ ಅಧಿಕಾರದಲ್ಲಿ ಇದ್ದಂತ ಅವಧಿ ಬಹಳ ಕಮ್ಮಿ. ಆದ್ರೆ ಅಧಿಕಾರದಲ್ಲಿ ಇಲ್ಲದೆ ಹೋದ್ರೂ ಕೂಡ ನಿಮ್ಮ ಮನಸ್ಸಿಗೆ ಎಷ್ಟೇ ನೋವಾಗ್ಲಿ, ನಿಮ್ಮ ಮೇಲೆ ಎಷ್ಟೇ ದೌರ್ಜನ್ಯ ಎಸ್ತರೂ ಕೂಡ ಇವೆಲ್ಲವನ್ನ ಮೆಟ್ ನಿಂತಿದ್ದೀರಾ ಅಂತಕ್ಕಂಥದ್ದಾದ್ರೆ ಅದಕ್ಕೆ ತಾಲೂಕಿನ ಜನತೆ, ಅಪ್ಪಾಜಿ ಗೌಡರ ಕುಟುಂಬದ ಮೇಲೆ, ಪಕ್ಷದ ನಾಯಕರು ಸನ್ಮಾನ್ಯ ಕುಮಾರಣ್ಣವರು, ದೇವೇಗೌಡರ ಮೇಲೆ ನೀವು ಇಟ್ಟಿರ್ತಕ್ಕಂಥ ಈ ಬದ್ಧತೆ, ಈ ಕಾಳಜಿ, ದಯವಿಟ್ಟು ಯಾರು ಕೂಡ ನಾವು ಧೃತಿ ಕೆಡ್ತಕ್ಕಂಥ ಪ್ರಶ್ನೆ ಬೇಡ. ಹೋರಾಟ ಮಾಡೋಣ, ಜನ ಗುರುತಿಸ್ತಾರೆ, ಸಮಯ ಬರ್ತದೆ. ಆದ್ರೆ ಪಲಾಯನವಾದ ಮಾಡಿ ಮಾತ್ರ ಹೋಗ್ಕೂಡ್ದು. ಬಹಳ ಜನ ಸುರೇಶ್ ಗೌಡರು ಮಾತಾಡ್ಬೇಕಾದ್ರೆ ಹೇಳಿದ್ರು, ಅವರು ನಾಗಮಂಗಲದಿಂದ ಇಲ್ಲಿ ಬಂದಿದ್ದಾರೆ. ಬಹಳ ಜನ ನಾಗಮಂಗಲ, ಮಂಡ್ಯದಿಂದ ಇವತ್ತು ಇಲ್ಲಿ ಬಂದು ನೀವು ಜೀವನೋಪಾಯಕ್ಕಾಗಿ ಇವತ್ತು ನೀವಿಲ್ಲಿ ಬಹಳ ಜನ
ನಮ್ಮ ಭದ್ರಾವತಿ ತಾಲೂಕಿನಲ್ಲಿ ನೀವೆಲ್ಲರೂ ನೆಲೆ ಊರಿದ್ದೀರಿ ಗಟ್ಟಿಯಾಗಿ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. ಹಾಗಾಗಿ ಸುರೇಶ್ ಗೌಡ್ರಿಗೆ ಬಹಳ ಜನ ನಾಗಮಂಗಲದಿಂದ ಕರೆಯನ್ನ ಮಾಡಿ ಕರ್ಸ್ಕೊಂಡಿದ್ದಾರೆ. ಅವ್ರನ್ನ ಇಲ್ಲಿಂದ ಫೋನ್ ಮಾಡಿ ಕರ್ಸ್ಕೊಂಡಿದ್ದಾರೆ. ಸುರೇಶ್ ಗೌಡ್ರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಬಹಳ ಜನ ಇವತ್ತು ಭಯದ ವಾತಾವರಣದಿಂದ ಅವರ ಊರುಗಳಿಂದ, ಅವರ ಗ್ರಾಮಗಳಿಂದ, ಅವರ ಮನೆಗಳಿಂದ ಆಚೆಗೆ ಬಂದಿಲ್ಲ. ಆ ಮಟ್ಟಕ್ಕೆ ಇಲ್ಲಿ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಇನ್ನು ಬಹಳ ಜನ ಊರುಗಳಲ್ಲಿ, ಬೂತ್ಗಳಲ್ಲಿ, ನಗರ ಪ್ರದೇಶದಲ್ಲಿ, ತನ್ನ ಗ್ರಾಮಗಳಲ್ಲಿ ಪಕ್ಷದ ಅಭಿಮಾನವನ್ನು ಇಟ್ಕೊಂಡಿದ್ದಾರೆ. ಸಮಯ ಬರಲಿ ಎಲ್ಲ ಚುಕ್ತ ಮಾಡ್ತೀವಿ, ಬಡ್ಡಿ ಸಮೇತ ತೀರಿಸ್ತೀವಿ ಅಂತ ತಾಲೂಕಿನ ಕಾರ್ಯಕರ್ತರು, ಮತದಾರರು ಶಪಥವನ್ನ ಮನಸ್ಸುಗಳಲ್ಲಿ ಇಟ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನನಗೆ ಆ ಸಂಪೂರ್ಣ ಆತ್ಮವಿಶ್ವಾಸ ಇದೆ. ಸೂರ್ಯ ಚಂದ್ರ ಹುಟ್ಟತಕ್ಕಂಥದ್ದು ಎಷ್ಟೇ ಸತ್ಯವೋ ಅಷ್ಟೇ ಸತ್ಯ. ಶಾರದಕ್ಕನವರು 2028ರಲ್ಲಿ 100ಕ್ಕೆ 100 ನಿಮ್ಮೆಲ್ಲರ ಸಹಕಾರ, ಆಶೀರ್ವಾದ, ಬೆಂಬಲದಿಂದ ಶಾಸಕರಾಗಿ ಆಯ್ಕೆ ಆಗ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅವರ ಜೊತೆಯಲ್ಲಿ ಮುಂದೊಂದು ದಿನ ಅಜಿತ್ ಅವರ ಕೈ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ನನ್ನ ಸಹೋದರ ಸಮಾನರಾಗಿರ್ತಕ್ಕಂಥ ಅಜಿತ್ ರವ್ರು ಎಲ್ಲೋದ್ರಪ್ಪ, ಕರಿಯಪ್ಪ. ಅಜಿತ್ ಅಣ್ಣವರು ಕೂಡ ಅವರ ತಾಯಿಗೆ, ಪಕ್ಷದ ಕಾರ್ಯಕರ್ತರಿಗೆ ಅವರ ತಂದೆ ತೋರಿಸಿರ್ತಕ್ಕಂಥ ಮಾರ್ಗದಲ್ಲಿ ಯಾವುದೇ ಧೃತಿಗೆಡದಿರ ಪ್ರಾಮಾಣಿಕವಾಗಿ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ಶಾರದಕ್ಕನ ಜೊತೆಯಲ್ಲಿ ಅಜಿತ್ ರವರಿಗೂ ಕೂಡ ಜನತಾದಳ ಪಕ್ಷದ ಕಾರ್ಯಕರ್ತರು, ವಿಶೇಷವಾಗಿ ತಾಲೂಕಿನ ಭದ್ರಾವತಿಯ ಕಾರ್ಯಕರ್ತ ಬಂಧುಗಳು, ಅವರ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಶಕ್ತಿ ನಿಮ್ಮೆಲ್ಲರಲ್ಲೂ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಬಹಳ ಗಟ್ಟಿಯಾಗಿ ನಂಬ್ಕೊಂಡಿದ್ದೇನೆ. ಹಾಗಾಗಿ ಪಕ್ಷ ಇರ್ಬೋದು, ಸನ್ಮಾನ್ಯ ಕುಮಾರಣ್ಣ ಇರ್ಬೋದು, ವಿಶೇಷವಾಗಿ ಇವತ್ತು ಮತ್ತೆ ಒತ್ತಿ ಹೇಳ್ತಾ ಇದ್ದೇನೆ, ನಿಖಿಲ್ ಕುಮಾರಸ್ವಾಮಿ ಇವತ್ತು ಶಿವಮೊಗ್ಗದಲ್ಲಿ ಮತ್ತೊಬ್ಬರು ಶಾರದಮ್ಮನವರು ಇಲ್ಲಿ ಬಂದಿದ್ದಾರೆ. ಮೊದಲನೇ ಹಂತದ ಸಭೆ ಶಾರದಮ್ಮನವರ ನೇತೃತ್ವದಲ್ಲಿ ಬಹಳ ಯಶಸ್ವಿಯಾಗಿ ನೆರವೇರಿದೆ. ಇಬ್ಬರು ಶಾರದಮ್ಮನವರ ಗೆಲುವು ಇವತ್ತು ಜಿಲ್ಲೆಯಲ್ಲಿ ಕಟ್ಟಿಟ್ಟ ಬುತ್ತಿ ಅಂತಕ್ಕಂಥದ್ದು ಯಾವುದೇ ಸಂಶಯ ಇಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಘಂಟಾಘೋಷವಾಗಿ ಹೇಳ್ಬೋದಾ? ನಿಮ್ಮೆಲ್ಲರ ಹೋರಾಟ ಇದೇ ರೀತಿ ನಿರಂತರವಾಗಿರುತ್ತಾ? ಮತ್ತೊಂದು ಮಾತನ್ನ ಹೇಳ್ತೀರಣ, ನಿಮ್ ಮುಂದೆ ಇವತ್ತು ಗ್ರಾಮ ಪಂಚಾಯತಿ ZPTP ಚುನಾವಣೆ ಇದೆ. ಗ್ರಾಮ ಪಂಚಾಯತಿ ಚುನಾವಣೆ ಅಂದ್ರೆ ರಾಜಕಾರಣದ ಬೇರಿದ್ದಾಗೆ. ನೀವು ಎಂತ ಬೀಜವನ್ನ ನೆಡ್ತೀರಾ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಯಾಕೆಂದ್ರೆ ಮುಂದೊಂದು ದಿನ ಅದು ದೊಡ್ಡ ಮರವಾಗಿ ಬೆಳೆದು ಬಹಳ ಜನಕ್ಕೆ ರಕ್ಷಣೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡುತ್ತೆ. ಅದು ಗ್ರಾಮ ಪಂಚಾಯತಿ ಚುನಾವಣೆ. ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಇರ್ಬೋದು. ದಯಮಾಡಿ ನಿಮ್ಮ ಜೊತೆಯಲ್ಲಿ ನಾನು ಇರ್ತೇನೆ. ನಿಮ್ಗೆ ಅನ್ಸಿರ್ಬೋದು, ರಾಜ್ಯದ ಎಲ್ಲೆಡೆ ನಾನು ಒಂದು ಮಾತನ್ನ ಹೇಳ್ತಾ ಇದ್ದೇನೆ, ಏನು ಇನ್ನು 3 ವರ್ಷ ಇದೆಯಲ್ಲ ಚುನಾವಣೆಗೆ, ನಿಖಿಲ್ ಕುಮಾರಸ್ವಾಮಿ ಇಷ್ಟು ಬೇಗ ಪ್ರವಾಸ ಹೊರಟುಬಿಟ್ಟವನಲ್ಲ ಅಂತ. ನಾನು ಯಾವುದೇ ಚುನಾವಣೆ ದೃಷ್ಟಿಯಿಂದ ಬಂದಿರತಕ್ಕಂಥದ್ದಲ್ಲ. ನನಗೆ ನಿಮ್ಮೆಲ್ಲರ ಜೊತೆ ಒಂದು ಆತ್ಮೀಯತೆ ಬೇಕು. ನೀವೆಲ್ಲರೂ ಯಾವ ರೀತಿ ಅಪ್ಪಾಜಿ ಗೌಡ್ರಿಗೆ, ಕುಮಾರಣ್ಣ ಅವ್ರಿಗೆ, ಅಪ್ಪಾಜಿ ಗೌಡ್ರ ಕುಟುಂಬಕ್ಕೆ, ಶಾರದಕ್ಕನ್ಗೆ, ಅಜಿತ್ ಅಣ್ಣನ್ಗೆ ಹೃದಯದಲ್ಲಿ ಒಂದು ಸ್ಥಾನ ಕೊಟ್ಟಿದ್ದೀರೋ, ಅದೇ ರೀತಿ ನಿಖಿಲ್ ಕುಮಾರಸ್ವಾಮಿಯೂ ಕೂಡ ನಿಮ್ಮ ಹೃದಯದಲ್ಲಿ ಒಂದು ಸ್ಥಾನವನ್ನು ಗಳಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡಲಿಕ್ಕೆ ಇವತ್ತು ನಾನು ಬಂದಿದ್ದೇನೆ. ಇದು ಕೇವಲ ಒಂದು ದಿನದ ಸಭೆಗೆ ಮುಕ್ತಾಯ ಆಗ್ತಕ್ಕಂಥದ್ದಲ್ಲ. ಇಲ್ಲಿ ಬಂದುವೋ, ಭಾಷಣ ಮಾಡಿದ್ವೋ, ವೇದಿಕೆಯಲ್ಲಿ ಸೇರಿದ್ರು, ಚಪ್ಪಾಳೆ ಹೊಡೆದ್ರು. ಇವತ್ತು ನಾನು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ದಯಮಾಡಿ ನೀವು ತಪ್ಪು ತಿಳ್ಕತ್ತೀರಾ ಅಂತ ನಾನು ಅದನ್ನು ತುಂಬ ಹೃದಯದಿಂದ ಸ್ವಾಗತ ಮಾಡ್ತಾ ಇದ್ದೇನೆ ಹೊರತುಪಡಿಸಿ ನಾನು ಒಲ್ಲದ ಮನಸ್ಸಿನಲ್ಲಿ ತಗೊಳ್ತಾ ಇದ್ದೇನೆ. ಇವತ್ತು ನೀವೇನು ಸಾವಿರಾರು ರೂಪಾಯಿ, ಇವತ್ತು ನೂರಾರು ರೂಪಾಯಿ, ಸಾವಿರಾರು ರೂಪಾಯಿ ಇವತ್ತು ಹಾರ, ತೊರೆ, ನಿಮ್ಮ ಪ್ರೀತಿ ವಿಶ್ವಾಸ ಪೇಟ ತಗೋಬರೋದು, ಶಾಲು ಹೊತ್ಸೋದು, ಇವೆಲ್ಲ ಮಾಡ್ತಾ ಇದ್ದೀರಿ. ಒಂದು ಮಾತು ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ಇಡೀ 224 ಕ್ಷೇತ್ರದಲ್ಲಿ ಇವತ್ತು ಮಾಧ್ಯಮದ ಮೂಲಕ ಒಂದು ಮಾತನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ. ದಯವಿಟ್ಟು ದ್ವಂದ್ವ ವೆಚ್ಚ ಮಾಡ್ಕೊಳ್ಬೇಡಿ, ನಿಮ್ಮ ದುಡ್ಡನ್ನ ಹಾಳು ಮಾಡ್ಕೋಬೇಡಿ. ನಿಮ್ಮ ಮನಸ್ಸಿನಲ್ಲಿ ಪ್ರೀತಿ ಇಟ್ಕೊಂಡಿದ್ದೀರಿ, ಅದಕ್ಕಿಂತ ದುಡ್ಡು ಇನ್ಯಾವುದೂ ಇಲ್ಲ. ದಯವಿಟ್ಟು ಈ ಹಾರ, ತೊರೆ, ಶಾಲು, ಪೇಟ ಇವೆಲ್ಲ ನೀವೇನು ತಗೊಂಬರ್ತಾ ಇದ್ದೀರಿ, ಇದು ಮುಂದೊಂದು ದಿನ ಇವೆಲ್ಲ ತಗೊಂಡು ಬಂದು ಒದಿಸ್ತಕ್ಕಂಥ
2028ರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಳಿಕ ದೇಶಕ್ಕೆ ನರೇಂದ್ರ ಮೋದಿಜಿ ಅವರು, ಕರ್ನಾಟಕ ರಾಜ್ಯಕ್ಕೆ ಕುಮಾರಣ್ಣ ಅವರು, ಭದ್ರಾವತಿಗೆ ಶಾರದಕ್ನವರು ಅಂತಕ್ಕಂಥದ್ದನ್ನ ದಯವಿಟ್ಟು ಇಂದಿನಿಂದ ತಾವೆಲ್ಲರೂ ಕಾರ್ಯೋನ್ಮುಖರಾಗಿ ನಿಮ್ಮ ನಿಮ್ಮ ಹಳ್ಳಿಗಳಲ್ಲಿ, ನಿಮ್ಮ ನಿಮ್ಮ ಬೂತ್ಗಳಲ್ಲಿ ದಯವಿಟ್ಟು ನೀವು ಪಕ್ಷ ಸಂಘಟನೆಯನ್ನ ಮಾಡಬೇಕಣ್ಣ. ಈ ರೀತಿ ನಿರಂತರವಾಗಿ ನಿಮ್ಮ ಜೊತೆ ಸಭೆಗಳನ್ನ ಮಾಡ್ತೇವೆ, ಇನ್ನೂ ಹಲವಾರು ಸರಣಿ ಸಭೆಗಳನ್ನ ಮಾಡ್ತೇವೆ. ಒಟ್ಟಾರೆಯಾಗಿ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ನೋವುಗಳೇನಿದೆ, ನಿಮ್ಮ ಭಾವನೆಗಳೇನಿದೆ, ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಕ್ಕಂಥ ಕೆಲಸ ಜನತಾದಳ ಪಕ್ಷ ಮಾಡುತ್ತೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈಗಾಗಲೇ ರಾತ್ರಿ 8:15 ಗಂಟೆ ಆಗಿದೆ. ನಿಮ್ಮೆಲ್ರಿಗೂ ಊಟದ ವ್ಯವಸ್ಥೆ ಶಾರದಕ್ನವರು ಮತ್ತೆ ಎಲ್ಲ ನಮ್ಮ ತಾಲೂಕು ಅಧ್ಯಕ್ಷರು ನೇತೃತ್ವದಲ್ಲಿ ತಾಲೂಕಿನ ಪದಾಧಿಕಾರಿಗಳು ಮತ್ತೆ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಪಂಚಾಯಿತಿಯ ಸದಸ್ಯರು, ಅಧ್ಯಕ್ಷರುಗಳು, ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಪಕ್ಷದ ಮುಖಂಡರುಗಳು, ಜಿಲ್ಲೆಯ ಮುಖಂಡರುಗಳು ಎಲ್ಲರೂ ಕೂಡ ಇವತ್ತು ಪಕ್ಷವನ್ನು ಕಟ್ತೇವೆ ಅಂತಕ್ಕಂಥದ್ದನ್ನ ಛಲದಿಂದ ನೀವೆಲ್ಲರೂ ಮುಂದೆ ಬಂದಿದ್ದೀರಿ. ಬಹುಶಃ ಈ ವಾತಾವರಣ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ರಾಜ್ಯದಾದ್ಯಂತ ಎಲ್ಲ ಕಡೆ ನೋಡ್ತಾ ಇದ್ದೇನೆ. ಇಲ್ಲ ನಾವು ಪಕ್ಷ ಕಟ್ಟೋಣ, ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರಕ್ಕೆ ಹೋಗ್ಬಿಟ್ರಲ್ಲಪ್ಪ ಅಂತಕ್ಕಂಥದ್ದು ಬಹಳ ಜನರಲ್ಲಿ ಮನಸ್ಸುಗಳಲ್ಲಿ ನಿಮ್ಗೆ ಏನು ಕಾಡ್ತಾ ಇತ್ತು. ಕುಮಾರಣ್ಣನ ಸ್ಥಾನ ಯಾರು ತುಂಬಿಸ್ಲಿಕ್ಕಾಗಲ್ಲ, ಸನ್ಮಾನ್ಯ ದೇವೇಗೌಡರು ಸಾಹೇಬ್ರು ಸ್ಥಾನ ಯಾರು ತುಂಬಿಸ್ಲಿಕ್ಕಾಗಲ್ಲ. ಆದ್ರೆ ಪಕ್ಷದ ಕಾರ್ಯಕರ್ತರ ನೋವಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಒಂದು ನಿಖಿಲ್ ಕುಮಾರಸ್ವಾಮಿ ಮಾಡ್ತಾನೆ. ಹಾಗಾಗಿ ಯಾರು ಕೂಡ ಕುಮಾರಣ್ಣ ಅವ್ರು ಕೇಂದ್ರಕ್ಕೆ ಹೋಗಿದಾರಲ್ಲ, ನಮ್ಮ ಕೈಗೆ ಕುಮಾರಣ್ಣ ಅವ್ರನ್ನ ಎಟಕ್ಸ್ತಾರ ಸಿಗ್ತಾರ ಅಂತಕ್ಕಂಥ ಭಾವನೆ ಯಾರು ಬೇಡ. ನಾವು ನಿಮ್ಮ ಜೊತೆ ಇರ್ತೇವೆ. ಇವತ್ತು ಏನು ಕೆಲವೊಂದಷ್ಟು VSIL ಕಾರ್ಖಾನೆ ಬಗ್ಗೆ ಅಂತಿಮವಾಗಿ ವಿಚಾರವನ್ನು ಪ್ರಸ್ತಾವನೆ ಮಾಡ್ಲಿಕ್ಕೆ ಬಯಸ್ತೇನಣ್ಣ. ನಿಮ್ಮೆಲ್ರಿಗೂ ಗೊತ್ತಿದೆಯಣ್ಣ, ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಸಚಿವರಾದ ಬಳಿಕ ಒಂದು ದೊಡ್ಡ ಕ್ರಾಂತಿಕರವಾದಂಥ ಒಂದು ಹೆಜ್ಜೆಯನ್ನ ಇಟ್ಟರು. ಅವರ ಉಕ್ಕಿನ ಕಾರ್ಖಾನೆಗೆ ಸಂಬಂಧಪಟ್ಟಂತೆ ಅವರ ಇಲಾಖೆಗೆ ಬರ್ತಕ್ಕಂಥ RINL ಸ್ಟೀಲ್ ಪ್ಲಾಂಟ್ ಅಂದ್ರೆ ವೈಜಾಗ್ನಲ್ಲಿ, ಆಂಧ್ರದಲ್ಲಿ ಇರ್ತಕ್ಕಂಥ RINL ವೈಜಾಗ್ನ ಸ್ಟೀಲ್ ಪ್ಲಾಂಟ್ ಏನಿದೆ ಅದು ಸಂಪೂರ್ಣವಾಗಿ ಮುಚ್ಚೋಗಿತ್ತು. ಅದು ಯಾರಿಗೂ ಕೂಡ ಮತ್ತೆ ಪುನಶ್ಚೇತನ ಕೊಡಬಹುದಾ ಅಂತಕ್ಕಂಥ ನಿರೀಕ್ಷೆಗಳು, ಭಾವನೆಗಳು ಯಾರು ಕೂಡ ಇಟ್ಕೊಂಡಿರಲಿಲ್ಲ. ಆದರೆ ಸನ್ಮಾನ್ಯ ಕುಮಾರಣ್ಣ ಅವರ ಕಾರ್ಯವೈಖರಿ ಯಾವ ರೀತಿ ಇದೆ ಅಂತಕ್ಕಂಥದ್ದಕ್ಕೆ ಸಾಕ್ಷಿ, ಒಂದ್ ಕಡೆ ದೇಶದ ಹಣ ಸಚಿವರು, ಖಾತೆಯನ್ನು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಹಣಕಾಸಿನ ಸಚಿವರು ನಿರ್ಮಲಾ ಸೀತಾರಾಮನ್ ರವರು, ಜೊತೆಯಲ್ಲಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಚಂದ್ರಬಾಬು ನಾಯ್ಡುರವರು, ಅವರ ಜೊತೆಯಲ್ಲಿ ಕೂತು ಅನೇಕ ಸರಣಿ ಸಭೆಗಳನ್ನ ಮಾಡಿ ಹತ್ತತ್ರ 11,500 ಕೋಟಿಯಷ್ಟು ಹಣವನ್ನು ಹೂಡಿಕೆ ಮಾಡಿ ಆಂಧ್ರದಲ್ಲಿ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರ ಕಟೌಟಿಗೆ ಇವತ್ತು ಹಾಲಿನ ಅಭಿಷೇಕವನ್ನ ಮಾಡ್ತಕ್ಕಂಥ ವಾತಾವರಣ ಆಗಿದೆ. ಬಹುಶಃ ಈ ಶಕ್ತಿಯನ್ನ ರಾಜಕೀಯವಾಗಿ ತುಂಬಿಸಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದ 7.5 ಕೋಟಿ ಕನ್ನಡಿಗರು ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ 3ನೇ ಬಾರಿ ಇವತ್ತು ರಾಜ್ಯದಿಂದ NDA ಮಿತ್ರ ಪಕ್ಷದ ಭಾಗವಾಗಿ ಜನತಾದಳ ಪಕ್ಷವೂ ಕೂಡ ನಮ್ಮ ಬೆಂಬಲವನ್ನ ಏನು ಕೊಟ್ಟು 19 ಜನ ಸಂಸದರನ್ನ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥದ್ದಷ್ಟೇ ಅಲ್ಲ, ಅದರಲ್ಲಿ ವಿಶೇಷವಾಗಿ 19 ಜನ ಸಂಸದರಲ್ಲಿ 17 ಜನ ಭಾರತೀಯ ಜನತಾ ಪಾರ್ಟಿಯ ಸಂಸದರುಗಳು ಇವತ್ತೇನು ಆಯ್ಕೆಯಾಗಿ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಶಕ್ತಿಯಾಗಿ ಇವತ್ತು ಅವರಿಗೆ ಏನು ನಿಂತಿದ್ದಾರೆ. ಬಹುಶಃ ಇದಕ್ಕೆ ಪ್ರಮುಖವಾದಂಥ ಕಾರಣಕರ್ತರು ಜನತಾದಳ ಪಕ್ಷದ ಕಾರ್ಯಕರ್ತ ಬಂಧುಗಳು. ನಿಮ್ಮ ಹೃದಯ ವೈಶಾಲ್ಯತೆ, ಭಾರತೀಯ ಜನತಾ ಪಾರ್ಟಿ ಮತ್ತೆ ಜನತಾದಳ ಪಕ್ಷದ ಕಾರ್ಯಕರ್ತ ಬಂಧುಗಳ ಒಂದು ಸಮ್ಮಿಲನ, ಆ ಚುನಾವಣೆ ಸಂದರ್ಭದಲ್ಲಿ ನೀವು ಯಾವ ರೀತಿ ಒಂದು ಆರೋಗ್ಯಕರವಾದಂಥ ಚುನಾವಣೆಯನ್ನ ಮಾಡಿದ ಫಲಿತಾಂಶವೇ ಫಲವೇ ಇವತ್ತು 19 ಜನ NDA ಮಿತ್ರಕೂಟದ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಅದರಲ್ಲಿ ನೀವು ಬೆಳೆಸಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಕುಮಾರಣ್ಣ ಅವರು ಸಂಸದರಾಗಿ ಆಯ್ಕೆ ಆಗ್ತಕ್ಕಂಥದ್ದಷ್ಟೇ ಅಲ್ಲ, ಅತ್ಯಂತ ದೊಡ್ಡ ಪ್ರಚಂಡ ಬಹುಮತದಲ್ಲಿ ಮಂಡ್ಯ ಜಿಲ್ಲೆಯ ತಂದೆ ತಾಯಂದ್ರ ಒಂದು ಆಶೀರ್ವಾದದಿಂದ, ಕರ್ನಾಟಕ ರಾಜ್ಯದ 7.5 ಕೋಟಿ ಕನ್ನಡಿಗರ ಆಶೀರ್ವಾದದಿಂದ ಸನ್ಮಾನ್ಯ ಕುಮಾರಣ್ಣ ಅವರು 2 ಇಲಾಖೆಗಳು ಅತ್ಯಂತ
ನಿರ್ಣಾಯಕ ದೇಶದ ಆರ್ಥಿಕ ಪರಿಸ್ಥಿತಿಯ ನಿರ್ಣಾಯಕ ಪಾತ್ರವನ್ನು ವಹಿಸ್ತಕ್ಕಂಥದಕ್ಕೆ ಇವತ್ತು 2 ಹುದ್ದೆಗಳನ್ನ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಕುಮಾರಣ್ಣನ ಕೈಗೆ ಕೊಟ್ಟಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಅತ್ಯಂತ ಅಲ್ಪ ಅವಧಿಯಲ್ಲಿ ತಗೊಂಡಂತ ಕೆಲವೊಂದಷ್ಟು ನಿರ್ಣಯಗಳು, ಕೆಲವೊಂದಷ್ಟು ಕಾರ್ಯಕ್ರಮಗಳು, ಯೋಜನೆಗಳು ಶ್ರೀ ನರೇಂದ್ರ ಮೋದಿಜಿಯವರು ಬಹುಶಃ ನಾನೊಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಕುಮಾರಣ್ಣ ಅವರು 2ನೇ ಬಾರಿ ಸರ್ಕಾರವನ್ನ ರಚನೆ ಮಾಡಿದಂಥ ಸಂದರ್ಭದಲ್ಲಿ ಅವರೇನು ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಜೊತೆ ಆ 1 ವರ್ಷಗಳ ಕಾಲ 2018 ಮತ್ತೆ 19 ಮಧ್ಯೆ ಪ್ರತಿನಿತ್ಯ ಕುಮಾರಣ್ಣನ ಸರ್ಕಾರವನ್ನ ಕಿತ್ತೊಗಿತಕ್ಕಂಥದಕ್ಕೆ ಒಂದು ಒಳ ಸಂಚನ್ನ ಏನ್ ರೂಪಿಸಿದ್ರು, ಇವೆಲ್ಲವನ್ನ ನೋಡಿದಂತ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರನ್ನ ಸನ್ಮಾನ್ಯ ಕುಮಾರಣ್ಣ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಅನೇಕ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳನ್ನ ಭೇಟಿಯಾದಾಗ, ಅದರಲ್ಲೂ ಸಂಸತ್ ಚುನಾವಣೆ ಎದುರು ನೋಡಿದಂಥ ಸಂದರ್ಭದಲ್ಲಿ ದೇಶದ ಪ್ರಧಾನಮಂತ್ರಿಗಳು ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಒಂದು ಕಿವಿ ಮಾತನ್ನ ಹೇಳ್ತಾರೆ. ನೋಡಿ ಕುಮಾರಸ್ವಾಮಿ ಅವರೇ, ನೀವಿವತ್ತು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು, ಅದರಲ್ಲೂ ವಿಶೇಷವಾಗಿ 25,000 ಕೋಟಿ ರೈತರ ಸಾಲ ಮನ್ನಾ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಏನು ಕೊಡ್ತಾ ಇದ್ದೀರಿ, ಇದು ಯಾವುದು ಕೂಡ ಕಾಂಗ್ರೆಸ್ನವರು ನಿಮಗೆ ಹೆಸರು ಬರ್ತಕ್ಕಂಥದಕ್ಕೆ, ಅವರು ನಿಮಗೆ ಸರ್ಕಾರವನ್ನ ಮಾಡ್ತಕ್ಕಂಥದಕ್ಕೆ ನಿಮಗೆ ಯಾವುದೇ ರೀತಿಯಾದಂಥ ಸ್ವಾತಂತ್ರ್ಯ ಕೊಡ್ಲಿಕ್ಕಿಲ್ಲ. ದಯವಿಟ್ಟು ಈಗಲೂ ಕಾಲ ಮಿಂಚಿಲ್ಲ, ನನ್ನ ಮಾತು ಕೇಳಿ. ಈಗಲೂ ಬಿಜೆಪಿ ಜೊತೆಗೆ ಕೈ ಜೋಡಿಸಿ ನಿಮ್ಮನ್ನ ಮುಂದೆ 4 ವರ್ಷವೋ 3.25 ವರ್ಷವೋ ಇರ್ತಕ್ಕಂಥ ಅವಧಿಯಲ್ಲಿ ನಿಮಗೆ ಮುಖ್ಯಮಂತ್ರಿಗಳಾಗಿ ಮಾಡ್ತಕ್ಕಂಥ ಜವಾಬ್ದಾರಿ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಅಂದು ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಒಂದು ಕಿವಿ ಮಾತನ್ನ ಹೇಳಿದ್ರು. ಆದರೆ ಬಹುಶಃ ಎಲ್ಲದಕ್ಕೂ ಕಾಲ ಕೂಡು ಬರಬೇಕು ಅಂತಕ್ಕಂಥದ್ನ ನಾವು ಇಲ್ಲಿವರೆಗೂ ರಾಜಕಾರಣದ ಜೀವನದಲ್ಲಿ ಹೆಜ್ಜೆಜ್ಜೆಲ್ಲೂ ಕೂಡ ನಮಗೆ ಕಾಂಗ್ರೆಸ್ನವರು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ಯಾವ ರೀತಿ ಕೀಳಾಗೆ ನಡೆಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನೋಡಿದ್ದೇವೆ. ಈಗಾಗಲೇ ಸಮಯ ಹೆಚ್ಚಾಗಿದೆಯಣ್ಣ, ಮತ್ತೆ ಅನೇಕ ಸಭೆಗಳಲ್ಲಿ ಮಾತನಾಡ್ತಕ್ಕಂಥ ಅವಕಾಶ ಸಿಗುತ್ತೆ. ಆದರೆ VSIL ಕಾರ್ಖಾನೆ, ಅಂತಿಮವಾಗಿ VSIL ಕಾರ್ಖಾನೆ ಬಗ್ಗೆ ನೀವೆಲ್ಲರೂ ಒಂದು ಒಂದು ಕಲ್ಪನೆಯನ್ನು ಹೊತ್ಕೊಂಡಿದ್ದೀರಿ. ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿಗಳಾದಾಗ VSIL ಕಾರ್ಖಾನೆ ಮುಚ್ಚೋಗುತ್ತೆ ಅಂತಕ್ಕಂಥದ್ದು ವಿಚಾರವನ್ನ ತಿಳಿದು ಅವರೇನು ಕೆಲವೊಂದಷ್ಟು ಹಣಕಾಸನ್ನ ಬಿಡುಗಡೆ ಮಾಡಿ ಅದನ್ನ ಪುನಶ್ಚೇತನಗೊಳಿಸಿದ್ರು. ಅದಕ್ಕೆ ಪೂರಕವಾಗಿ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರಿಗೆ ನೀವೆಲ್ಲ ಶಕ್ತಿಯನ್ನೇ ತುಂಬಿಸಿದ್ದೀರಿ. VSIL ಕಾರ್ಖಾನೆಯನ್ನ ಮತ್ತೆ ಒಂದು ಹೊಸ ರೂಪ ಕೊಡ್ತಕ್ಕಂಥದ್ದಷ್ಟೇ ಅಲ್ಲ, ಸಂಪೂರ್ಣವಾಗಿ ಪುನಶ್ಚೇತನಗೊಳಿಸ್ತಕ್ಕಂಥದಕ್ಕೆ ಈಗಾಗಲೇ ಒಂದು ಫೀಸಿಬಲ್ ರಿಪೋರ್ಟ್ ಅನ್ನ ತಗೊಂಡಿದ್ದಾರೆ. ಜೊತೆಯಲ್ಲಿ DPR ಕೂಡ ರೆಡಿ ಆಗಿದೆ. ಹಾಗಾಗಿ ಯಾರಿಗೂ ಕೂಡ ಅನುಮಾನ ಬೇಡ. ಎಷ್ಟು ಜನ ಇವತ್ತು ಜಿಲ್ಲೆನಲ್ಲಿ ಹಾಗೂ ವಿಶೇಷವಾಗಿ ಭದ್ರಾವತಿ ತಾಲೂಕು, ಶಿವಮೊಗ್ಗ ಗ್ರಾಮಾಂತರ, ಶಿವಮೊಗ್ಗ ನಗರ, ಇವೆಲ್ಲ ಭಾಗದಿಂದ ಬಹಳ ಜನ ಇವತ್ತು ನಿಮ್ಮ ಜೀವನೋಪಾಯಕ್ಕಾಗಿ VSIL ಕಾರ್ಖಾನೆ ಮೂಲಕ ಬದುಕನ್ನ ಕಟ್ಕೊಳ್ಬೇಕು ಅಂತಕ್ಕಂಥ ಕನಸನ್ನ ಏನಿಟ್ಕೊಂಡಿದ್ದೀರಿ. 100ಕ್ಕೆ 100 ಸನ್ಮಾನ್ಯ ಕುಮಾರಣ್ಣ ಅವರು VSIL ಕಾರ್ಖಾನೆಯನ್ನ ಅತಿ ಶೀಘ್ರದಲ್ಲೇ ನಿಮ್ಮೆಲ್ಲರ ಆಶೀರ್ವಾದದಿಂದ ಮತ್ತೊಮ್ಮೆ ಪುನಶ್ಚೇತನಗೊಳಿಸ್ತಕ್ಕಂಥದ್ರಲ್ಲಿ ಯಾವುದೇ ಅನುಮಾನಗಳು ಬೇಡ. ಅದಕ್ಕೆ ಈಗಾಗಲೇ ದಿಟ್ಟವಾದಂಥ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಬಹುಶಃ ಅತಿ ಶೀಘ್ರದಲ್ಲೇ ಎಲ್ಲವೂ ಕೂಡ ಬಗೆಹರಿದು ನಮ್ಮ ಜಿಲ್ಲೆಯ, ಶಿವಮೊಗ್ಗ ಜಿಲ್ಲೆಯ ತಾಲೂಕಿನ ಅನೇಕ ಜನ ಬಡ ಕುಟುಂಬಗಳು ಇವತ್ತು ಮತ್ತೆ ಅವರ ಮನೆಗಳಲ್ಲಿ ದೀಪ ಉರಿತಕ್ಕಂಥ ಒಂದು ಪ್ರಯತ್ನಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರು ಈಗಾಗಲೇ ಒಂದು ದಿಟ್ಟವಾದಂತ ಹೆಜ್ಜೆ ಇಟ್ಟಿದ್ದಾರೆ. ನಿಮ್ ಜೊತೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಇದ್ದಾರೆ, ಪಕ್ಷ ಇರುತ್ತೆ, ಧೈರ್ಯವಾಗಿ ಪಕ್ಷ ಕಟ್ಟೋಣ ಅಂತ ಹೇಳ್ತಾ ಕೊನೆಗೂ ನನಗೆ ಮಾತಾಡಕ್ ಬಿಡ್ಲಿಲ್ಲ ನೀವು ಯಾರು. ಇರ್ಲಿ, ಮುಗೀತು. ಆದ್ರೂ ಏನ್ ಹೇಳ್ಬೇಕು ಹೇಳ್ಬಿಟ್ಟಿದ್ದೀನಿ. ನಂಗೆ ಗೊತ್ತು ನಿಮ್ಮ ಅಭಿಮಾನ ಇರ್ಲಿ. ಧನ್ಯವಾದ ಅಣ್ಣ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಅಪ್ಪಾಜಿಗೌಡರ ಅಭಿಮಾನಿಗಳು, ಕುಟುಂಬದ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಸೇರಿದ್ದೀರಿ. ಪಕ್ಷ ಭದ್ರಾವತಿಯಲ್ಲಿ
ಬಹಳ ಗಟ್ಟಿಯಾಗಿದೆ ಅಂತಕ್ಕಂಥದ್ದನ್ನ ಇವತ್ತು ಸಾಬೀತು ಮಾಡಿದ್ದೀರಿ. ನಿಮ್ಮೆಲ್ರಿಗೂ ಕೂಡ ತುಂಬು ಹೃದಯದ ಅಭಿನಂದನೆಗಳು, ಧನ್ಯವಾದಗಳನ್ನ ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಧನ್ಯವಾದ.